ಭಯ ಎಲ್ಲ ಕಡಿಮೆ ಆಯ್ತಾ? ಇವಾಗ ಒಂದು ಸ್ವಲ್ಪ ಹುಷಾರಾಯ್ತಾ? ಹ್ಞೂ ಒಂಥರ ಯಾಕೋ ಗೊತ್ತಿಲ್ಲ, ಭಯ ಅಂದರೆ ಭಯ ಆಗೋದು. ಇವಾಗ ಏನು ಅಷ್ಟು ಭಯ ಇಲ್ಲ, ಹೆಂಗೋ ಚೆನ್ನಾಗಿದ್ದೀನಿ. ಏನು ಭಯ ಅನ್ನಿಸ್ತಾ ಇಲ್ಲ ಹೇಳು. ನನಗೆ ಭಯವಾದಂಗಾಗಿತ್ತು, ಯಾಕಪ್ಪ ಇವಳಿಗೆ ಹಿಂಗಾಯ್ತು ಅನ್ನಂಗಾಗಿತ್ತು. ಇವಾಗ ನೋಡಪ್ಪ ಅಂತರ್ ಮುಂದೆಲ್ಲ ಆಡ್ಕೊಂಬರ ಮುಂದೆಲ್ಲ ಭೂಮಿ ಮುಂದೆಲ್ಲನ ಇವತ್ತು ಹೆಂಗಾಗ್ಬಿಟ್ವಿ ಅನ್ನಿಸ್ಬಿಡ್ತು. ನಾವಿಬ್ರು ನೋಡಪ್ಪ ನಮ್ದೇನಪ್ಪ ಇದು ಅನ್ನಿಸ್ತಾ ಇತ್ತು. ಅದಕ್ಕೆ ಯಾವುದಾದ್ರೂ ಒಂದು ಕೆಲಸ ನೋಡ್ಕೊಂಡು ಇಬ್ಬರು ಒಂದೇ ಹತ್ರ ಕೆಲಸಕ್ಕೆ ಹೋಗೋಣ. ನಮ್ಮ ಕಂಪ್ನಿಲಿ ಹೆಣ್ಮಕ್ಳಿಗೆ ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅಲ್ಲಿಗೆ ಬರುವಂತೆ ಸುಮ್ಮನೆ ಕೆಲಸಕ್ಕೆ ಹೋಗೋಣ. ಸರಿ ಆಯ್ತು ಹೇಳ್ರಿ, ಇಬ್ರು ಒಂದೇ ಹತ್ರ ಹೋದ್ರೆ ಚೆನ್ನಾಗಿರುತ್ತೆ. ಕೆಲಸಕ್ಕೆ ಒಂದೇ ಟೈಮಿಂಗ್ಸ್ ಇರುತ್ತಲ್ಲ, ಟೈಮಿಂಗ್ಸ್ ಏನೋ ಇಬ್ಬರದ್ದು ಒಂದೇ ಇರುತ್ತೆ. ಬಾಕ್ಸು ಎಲ್ಲ ಒಂದೇ ಹತ್ರ ತಗೊಂಡು ಹೋಗ್ಬೋದು, ಮತ್ತು ಒಂದೇ ಗಾಡಿಲೇ ಹೋಗ್ಬೋದು. ಒಂದೇ ಟೈಮಿಂಗ್ಸ್ ಇರೋದ್ರಿಂದನ ಒಂದೇ ಹತ್ರನ ಆರಾಮಾಗಿ ಕೆಲಸ ಮಾಡ್ಕೊಂಡು ಬರ್ಬೋದು. ಇವಾಗ ನಾನು ಬೇರೆ ಏನಕ್ಕಾದ್ರೂ ಹೋಗೋಣ ಅಂದ್ಕೊಂಡೆ, ಬಟ್ಟೆ ಅಂಗಡಿಗೆ ಕೇಳಿದೆ. ಬೆಳಗ್ಗೆ 9:30 9 ಗಂಟೆಗೆ ಹೋದರೆ ಸಂಜೆ 7:30 8 ಗಂಟೆ ಆಗುತ್ತೆ ಬರೋ ಅಷ್ಟೊತ್ತಿಗೆ. ಅಲ್ಲೇವರೆಗೂ ಮಾಡ್ಬೇಕು, 6-7 ಸಾವಿರ ಕೊಡ್ತಾರಂತೆ ಅಷ್ಟೇ. ಹೆಂಗೋ ನಾವು 9 ಗಂಟೆಗೆ ಹೋದರೆ 5 ಗಂಟೆ 5:15 ಅಷ್ಟೊತ್ತಿಗೆ ಬರ್ತೀವಿ. ಇಬ್ಬರದು ಒಂದೇ ಟೈಮಿಂಗ್ಸು. ಇವಾಗ ಪಾಪ ಬಂದು ನೀನು ಒಬ್ಬನೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಈಗ ಗಂಡ ಬಂದರೆ ಹೆಂಡ್ತಿ, ನಾನು ಹೆಂಡ್ತಿ ಯಾವಾಗ ಬರ್ತಾಳೋ ಅಂತ ಕಾಯ್ತಿರ್ತಾರೆ. ಹಂಗೆ ಇವಾಗ ಏನೇ ಅಂದ್ರೂ ನೀನು ಬೇಗ ಬಂದರೆ ನನಗೆ ಒಂಥರ, ನೋಡಪ್ಪ ನನ್ನ ಗಂಡ ಬಂದು ನಾನು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಇಬ್ಬರು ಒಂದೇ ಟೈಮಿಂಗ್ಸ್ ಇರೋದ್ರಿಂದನ ಗಂಡ ಹೆಂಡ್ತಿ ಹೆಂಗೆ ಖುಷಿಯಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ಬೋದು. ನಾನು ಕೆಲ್ಸಕ್ಕೆ ಬರ್ತೀನಿ ಹೇಳ್ರಿ, ಇಬ್ಬರು ಒಂದೇ ಹತ್ರ ಹೋಗೋಕ್ಕಾಗುತ್ತೆ. ಇನ್ನೇನು ಮಾಡೋದು? ಯಾಕೆ ಕುತ್ತಿಗೆ ಎಲ್ಲ ಹಂಗೆ ಗಾಯ ಗಾಯ ಆಗೈತೆ? ಯಪ್ಪ ಅದು ಯಾಕೆ ಹಂಗಾಗೈತೆ? ಅಷ್ಟು ಕೆಂಪಗಾಗೈತಲ್ಲೇ. ತಗೊಂಡು ಯಾವುದೋ ಗ್ಯಾರಂಟಿ ಸರಮ್ ತಾಕೊಂಡು ಕುತ್ಕೆಲ್ಲ ಕರ್ರಗಾಗೈತೆ. ಎಲ್ಲನ ಒಂಥರ ಗಾಯ 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 ಆದಂಗೆ ಆಗೈತೆ. ಅದು ಯಾಕಂಗಾಗೈತೋ ಏನೋ. ಅದು ಯಾವುದೋ 2 ಹಳೆ ಸರ ಅಂತ ಹೇಳಿ ತಗೊಂಡು ಹಾಕ್ಯಂಡೆ ಬಂದರ್ಥಗೆ ಗ್ಯಾರಂಟಿ ಅಂತ, ಅದಕ್ಕೆ ಹಂಗೆ ಆಗೈತೆ ಕಣ್ರಿ. ಯಾಕೆ ಹಾಕೆ ಮಕ್ಕ ಹೋಗಿದ್ದೆ ನೋಡಿ ಹೆಂಗಾಗೈತೆ ಕುತ್ತಿಗೆ ಎಲ್ಲನ. ಥೋ ಅಯ್ಯಪ್ಪ, ನೋಡಿದ್ರೆ ಭಯ ಆದಂಗೆ ಆಗುತ್ತೆ ನನಗೆ. ಫಸ್ಟು ತೆಗ್ದಾಕದನ್ನ. ಅದಕ್ಕೆ ತೆಗ್ದು ಹಾಕಿದ್ದೀನಿ. ಬೇಡ ಕರೆ ಮಾಡಿದ್ದೇನೆ ಹಾಕ್ಯಮನ ಅಂತ ಹೇಳಿ. ನೋಡಂಗೆ ಹೆಂಗಾಗೈತೆ, ಉರಿತೈತೆ ಅಪ್ಪ, ಭಾಳ ಬೆಳ ಉರಿತೈತೆ ಕಣ್ರಿ. ಅದಕ್ಕೆ ಪೌಡ್ರ್ ಹಾಕೊಂಡಿದ್ದೀನಿ. ಕುತ್ತಿಗೆ ಸುತ್ತೋರನೂ ಕರ್ಕರ್ರಗಾದಂಗಾಗಿ ಕೆಂಪಗಾಗಿ ಒಂಥರ ಕೊಯ್ ಕಣ್ಣಂಗೆ ಆಗ್ಬಿಟ್ಟೈತಿ. ಬೇಜಾರ ಅಯ್ಯಪ್ಪ, ಉರಿತೈತೆ ಹಂಗೇನೆ. ಊರಿಗೆ ಅದಕ್ಕೂ ಇದೊಂದು ಸ್ವಲ್ಪ ವಾಸಿ ಆದಮೇಲೆ ಹೋಗೋಣ. ಇನ್ನೊಂದು ವಾರ ಬಿಟ್ಟು ಕೆಲ್ಸಕ್ಕೆ ನಾನು ಬರ್ತೀನಿ, ಹೋಗೋಣ. ಇದೊಂದು ಸ್ವಲ್ಪ ವಾಸಿ ಆಗಲಿ. ಸರಿ ಆಯ್ತು ಹೇಳು. ಅಂಥವೇನಕ್ಕೆ ಹಾಕ್ಯಂತೀಯ? ಸುಮ್ಮನೆ ಇರೋದು ಹೋಗಲ್ಲ, ಇಲ್ಲದು ಬರಲ್ಲ. ಅದನ್ನ ಹಾಕ್ಯಂಡ್ರೆ ಏನು ನಮಗೇನೇನು ಬರೋಂಗಿಲ್ಲ. ಸುಮ್ಮನೆ ನಿನ್ಗೆ ಆಗಲ್ಲ ಅಂದಮೇಲೆ ಅಂಥವೆಲ್ಲ ಹಾಕ್ಯಮಕ್ಕೆ ಹೋಗ್ಬಿಡ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀಯ ಅಂಥವೆಲ್ಲ? ಅವಳು ಹೆಂಗಂದ್ರೆ ಪಾಪ, ನಾನೇನು ಯಾರಿಗೇನು ನಂಗೆ ಕಮ್ಮಿ ಇಲ್ಲ ತೈ, ಗ್ಯಾರಂಟಿ ಇದೆ ಆಯ್ಕೆಮನ ಬಂಗಾರದ್ದೇ ಕಣ್ಣ ಕಾಮುತ್ತೆ ಅಂತ ಆಯ್ಕೆಮಕ್ಕೆ ಹೋದ್ಲು. ಅಂಥವೆಲ್ಲ ಆಯ್ಕೆಮಕ್ಕೆ ಹೋಗ್ಬಾರ್ದು. ನೀನು ಇರೋದು ಹೋಗಲ್ಲ, ಇಲ್ಲದು ಬರಲ್ಲ. ಕಡಿಮೆ ಹಾಕೊಂಡು ಇಟ್ಕೆ ಯಾರೇ ನಮ್ಮನ್ನೇನು ಇದಕ್ಕೆ ದಬ್ಬಲ್ಲ. ಯಾರ ಮೇಲೆ ಇದಕ್ಕೆ ಮಾಡೋಕ್ಕೋದ್ರೆ ಹಂಗೆ ಮತ್ತೆ ಆಗೋದು. ನೋಡಿ ಕುತ್ಕೆಲ್ಲ ಹೆಂಗೆ ಆಗೈತೆ ಯಪ್ಪ ದೇವ್ರಿ. ನೋಡಂಗೇನೆ ಯಪ್ಪ, ಹೆಂಗೆ ಕರ್ರೋಗಂತಾರೆ ಹಚ್ಚಗದಂಗೆ ಆಗ್ಬಿಟ್ಟೈತೆ 2 ದಿವಸಕ್ಕೆ. ಏನು ಮಾಡೋದತ್ತೆ? ತಗೊಂಡು ಹಾಕ್ಯಂಡೆ ಬಂಗಾರದ ಕಣ್ಣಂಗೆ ಕಾಮುತ್ತೆ, ಬಂಗಾರ ಮೀಸುತ್ತೆ. ಎಷ್ಟು ಚೆನ್ನಾಗೈತೆ ಹಂಗೆ ಬಂಗಾರ ತಗೊಂಡು ಏನು ಮಾಡ್ತೀಯ ಅಂತದ್ರ ಮುಂದೆ ಅಮ್ಮಂಗಾಯ್ತು. ಹಾಕ್ಯಂಡೆ ಅದಕ್ಕೆ ಹೆಂಗೆ ಕೆಂಪಗಾದಂಗೆ ಆಗೈತಿ. ಅಯ್ಯಪ್ಪ ಉರಿತೈತೆ ಕಣತ್ತೆ. ಏನು ಹಚ್ಕೊಂಬನತ್ತೆ ಇದಕ್ಕೆ? ಪೌಡ್ರ್ ಹಾಕ್ಯ. ಪೌಡ್ರಾ, ಇಲ್ಲಾಂದರೆ ಆತನ ಪೆರಂಡಲಿನ ಆತನ ಆಯಿಂಟ್ಮೆಂಟ್ ಆತನ ಬರೆಸ್ಕೊಂಬಂದು ಆತನ ಹಚ್ಕೊಂಬಂದು ಅದ್ರ ಹಚ್ಚಿಕ್ಕೆ, ಇಲ್ಲಾಂದರೆ ಜಾಲಿದು ಸಣ್ಣ ಜಾಲಿದು ಇರುತ್ತಲ್ಲ ಪುಡಿ, ಅದನ್ನ ಸೊಪ್ಪು, ಸಣ್ಣ ಜಾಲಿ ಸೊಪ್ಪು ತಗೊಂಬಂದು ಒಣಗಿಸಿ ಹಿಂಗೆ ಒಟುನು ನಸಿ ಮಾಡಿ ಹಾಕ್ಯ, ಜಲ್ದಿ ಇದಾಗುತ್ತೆ. ಜಲ್ದು ಮಾಯ್ತೈತಿ. ಸಣ್ಣ ಜಾಲಿ ಸೊಪ್ಪಿಂದಿರುತ್ತಲ್ಲ ಆಗ ಅಂಥದ್ದು. ಅಂತಂದು ಹಾಕಿ ನೋಡಿ ಹಂಗಾಗೈತೆ ಹಂಗೆ ಪಾ ದೇವ್ರಿ. ಆಯ್ತು ಅಣತ್ತೆ, ಹಾಕ್ಯಂತೀನಿ. ನನಗೆ ಆವಾಗಲೇ ಜಾಸ್ತಿ ಉರಿಯೋದು, ಇವಾಗೇನು ಅಷ್ಟು ಉರಿತಾ ಇಲ್ಲ, ಸ್ವಲ್ಪ ಉರಿತೈತೆ. ಜುಮು 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 ಅಂದಂಗೆ ಆಗ್ತೈತಿ. ಏನು ಮಾಡೋಣ? ತಗೊಂಡಿದ್ದೀನಿ, ಹಾಕ್ಕೊಂಡಿದ್ದೀನಿ, ಹಂಗಾಗೈತಿ. ತೆಗ್ದು ಹಾಕ್ತೀನಿ. ಅಯ್ಯಪ್ಪ, ಯಾವತ್ತೂ ಗ್ಯಾರಂಟಿ ಸರ್ ಹಾಕ್ಯಮಕ್ಕೆ ಹೋಗಲ್ಲ. ಹಾಕ್ಯಂಡ್ರೆ ಬಂಗಾರದ್ದು ಹಾಕ್ಯಂತೀನಿ, ಇಲ್ಲಾಂದರೆ ನಾನಂತೂ ಗ್ಯಾರಂಟಿ ಸರ್ ಹಾಕ್ಯಮಕ್ಕೆ ಹೋಗಲ್ಲ. ಅದಕ್ಕೆ ಮತ್ತೆ ಒಬ್ರು ಹೇಳಿದ್ರೆ ಗೊತ್ತಾಗಲ್ಲ, ಅವ್ರವ್ರು ಅನುಭವಿಸ್ದಾಗಲೇ ಗೊತ್ತಾಗೋದು. ನಾನು ಬಡ್ಕಂಡೆ ಬೇಡ ಕಣೆ ಬೇಡ ಕಣೆ ಅಂತ. ಆಯ್ಕೆ ಬೇಡ ಅಂತೇಳಿ ಹೇಳ್ದೆವು. ನೀನು ಸಸಿ ಒಬ್ಬಳೇ ಹಾಕ್ಯಬೇಕವ ಅಂತ ಅಂದು. ಈಗ ಅನುಭವಿಸ್ತಾಳೆ. ಯಾಕೆ ಬರಲ್ಲ ಒಬ್ಬೊಬ್ರಿಗೆ ಅಂಥವೆಲ್ಲ ಹಾಕ್ಯಬಾರ್ದು. ಅಂಥವೆಲ್ಲ ಏನು ಸುಮ್ಮನೆ ನೋಡೋಕೆ ಕ್ಷಣಕ್ಕೆ ಮಾತ್ರ 100 ರೂಪಾಯಿ 200 ರೂಪಾಯಿ ಸರಿಯಾಗಿ ಮಾಡಿರ್ತಾರೆ ಅವರು. ಆಮೇಲೆ ಆಮೇಲೆ ಅದೇನಿ ಕರಿಮಣಿ ಒಟ್ಟು ಲಕ್ಷಣ ಯಾವುದೇ ಇಲ್ಲ. ಅಂಥವೆಲ್ಲ ಹಾಕ್ಯಮತ್ಕಿನ್ನ ಸುಮ್ಮನೆ ಇರೋದು ಆಸೆ. ಕರಿಮಣಿ ಹಾಕ್ಯಬೇಕು, ಅದೆಲ್ಲದಕ್ಕೆ ನಾನು ಓಟು ಗಾಯಪಾಯಿ ಮಾಡ್ಕೊಂಬದು ಊಟ ಕರ್ಗಾಗ್ತವೆ. ಸುಮ್ಮನೆ ದುಡ್ಡು ಒಂದು ಅಡ್ಡ ಅಂಥವಕ್ಕೆಲ್ಲ ದುಡ್ಡು ಇಕ್ಕೋದು ತಾಬೇಕು ಅಂದರೆ ಸುಮ್ಮನೆ ಅವತಾರಗಳು ಆಡಬಾರ್ದು. ನಾವಿರೋಕ್ಕೆ ಯೋಟ ಬಡವ್ರ ಮನೆ ಮರ್ಯಾದೆ ಉಳಿಸೈತಿ, ಆದ್ರೂ ಇಂಥವೆಲ್ಲ ಸರ್ ಬರೋಲ್ಲ. ಅಯ್ಯೋ, ಎಲ್ಲರೂ ಬಂಗಾರದಾಗ ಹಾಕ್ಯಮಕ್ಕೆ ಅವತ್ತು ನಮ್ಮ ಅತ್ತೆ ಒಂದು ಅವೆಲ್ಲನ ಇರೋಕ್ಕೆ ಮತ್ತೆ ಯೋಟನ ಮರ್ಯಾದೆ ಉಳ್ದೈತಿ ಬಡವ್ರು ಅಂತಾರ್ದು. ಇಲ್ಲಾಂದರೆ ಎಷ್ಟು ಪಜಿತಿ ಆಗೋದು ಗೊತ್ತಿ. ಇವತ್ತೇನು ಹೇಳುತ್ತಿ ತಗ ಬಿಡ. ಅಮ್ಮ ಏನು ಹೇಳ್ತಾ ಇರುತ್ತೆ, ತಲೆ ಕೆಡಿಸಿ ಬಿಡ. ಎಲ್ಲರೂ ಬಂಗಾರದವೆ ಹಾಕ್ಯಬೇಕಂದ್ರೆ ಆಗಲ್ಲ. ಅದನ್ನ ಸ್ವಲ್ಪ ವಾಸ್ ಮಾಡ್ಕೆ ಏನಾನ ಹಾಕ್ಯಂಡು.
ಚಿಕನ್ ತಗೊಂಬರ್ರಿ, ಊಟಕ್ಕೆ ಕರಿತೀನಿ ಇವತ್ತು ಲೇಪನು ರಾಮನು. ಸರಿ ಆಯ್ತು ಹೇಳಿ ತಗೊಂಬತ್ತೀನಿ. ಆಹಾ ಉರಿತೈತಂಗೇನೆ. ಆಹಾ ಇಂಥವೆಲ್ಲ ಏನು ಸರಿ ಇರಲ್ಲ. ಏನಕ್ಕೆ ಇಕ್ಕೆಮ್ಮ ಅಂತವೆ ಇಂಥವು ಇಕ್ಕೋಬೋದು. ಅವನು ಇಕ್ಕೊಂಡ್ರು ನನಗೆ ಗಾಯ ಆಗ್ತೈತೆ ಅಂಥವೆಲ್ಲ ಇಕ್ಕೆಮ್ಮಕ್ಕಾಗಲ್ಲ. ಸುಮ್ಮನೆ ಇವೆಲ್ಲ ಅವತಾರಗಳು ಆಡೋದಕ್ಕೆ ನಾನು ಸುಮ್ಮನೆ ಸುಮ್ಕರೆ ಮಣಿ ಸಾರ ಹಾಕ್ಯಮದೆ ಆಸೆ ನೋಡಿ ಅಂತ ನಾವು ಯಾರು ಅನುಭವಿಸ್ತಾರೆ. ಉರಿತೈತೆ ಹಂಗೇನೆ, ಸಖತ್ತು ಉರಿತೈತೆ ಅಂತಾರನ. ಅಯ್ಯಪ್ಪ ಬೋಳು ಉರಿತೈತೆ. ಅದಕ್ಕೇನೆ ಸುಮ್ಮನೆ ತೆಗ್ದಾಕಿ ಕರೆ ಮಣಿನೇ ಏರಿಸ್ಕೊಂತೀನಿ. ಯಾವುದೋ ಫೋನ್ ಬರ್ತೈತೆ ಏನಪ್ಪ ಏನಪ್ಪ. ನಮ್ಮಪ್ಪ ನೀನೆ ಆವಾಗಲೇ ಹಂಗೆ ಅನ್ಕಂಡೆ. ಆವಾಗಲೇ ಮಾಡಿದ್ರು. ನಾನು ಯಾಕತ್ತು ಮಿಸ್ ಕಾಲ್ ಐತೆ ಅಂತ ಸುಮ್ಮನೆ ಅದೇ ಮಾಡಲಿಲ್ಲ ಬಿಡು, ಆಮೇಲೆ ಮಾಡೋಣ ಅಂತ ತಿರುಗಿ ಮಾಡ್ಯಾರ. ಹಲೋ ಹಲೋ, ನೀನಾಗಿ ನೀನು ಕಳ್ಸಿರೋದಕ್ಕೆ ಕಣೆ ಇವತ್ತು ಚೆನ್ನಾಗಿರೋದು. ನಿನ್ನ ತಂಗಿ ತಾಗೆ ಘನವಾಗಿದೆಯಂತೆ. ನಿಮ್ಮ ಮನೆ ಮಗಳಾಗೆ ಬಂದು ಸೇರ್ಕೊಂಡವಳಂತೆ. ಅವಳು ಓಡೋಗಿರೋಳನ್ನ ಮಾತಾಡಿಸ್ಬೇಡ ಅಂತ ಹೇಳ್ತೀನಿ. ನೀನು ಓಡೋಗಿರೋಳನ್ನೇ ಮಾತಾಡಿಸ್ತಾ ಇದೆಯಲ್ಲೇ. ಯಾಕಪ್ಪ ನೀನು ನೀವು ಮಾತಾಡಿಸ್ಲಿಲ್ಲ ಅಂತಂದರೆ ಏನು ಬಿಡು, ಏನು ಪ್ರಪಂಚ ಯಾರೂ ಆಗೇ ಇಲ್ವೇ. ಅವಳು ಇಷ್ಟಪಟ್ಟು ಮದುವೆ ಆಗ್ಯವಳೆ. ನೀನು ಹುಡುಕಿದ್ರು ಅಂತ ಗಂಡು ಹುಡ್ಕಕ್ಕೆ ಆಗ್ತಿರ್ಲಿಲ್ಲ. ಒಳ್ಳೆ ಹುಡುಗ ರಾಮು ಇವತ್ತು ಚೆನ್ನಾಗಿದ್ದಾಳೆ. ಅವಳು ನೋಡಿ ಸಂತೋಷ ಆಗುತ್ತೆ. ಪಕ್ಕದಾಗ ಇಟ್ಕೊಂಡು ಸ್ವಂತ ಅಕ್ಕ ತಂಗಿಯರಾಗಿ ಮಾತಾಡಲಿಲ್ಲ ಅಂದರೆ ಯಾರು ಏನಂತಾರೆ ಅಂತ ಮಾತಾಡಿಸ್ತಾ ಇರೋದು. ನಾನು ಈಗಳಪ್ಪ ನೀನು ಎಷ್ಟು ದಿವಸ ಬಿಟ್ಟು ಕೇಳಿದ್ರು ನಾನು ಇದೇ ಹೇಳೋದು. ನಾನಂತ ಅವಳನ್ನು ಕಳಿಸಿಲ್ಲ ಗೊತ್ತಾ. ಅವಳೇ ಇಷ್ಟಪಟ್ಟು ಹೋಗಿ ಮದುವೆ ಆಗಿರೋದೇ ಹೊರತು ನಾನು ಹೋಗಮ್ಮ ಮದುವೆ ಆಗಮ್ಮ ಅನ್ನೋಂತ ನಾನೇನಕ್ಕೆ ಕಳ್ಸ ನನಗೆ ಗೊತ್ತೇ ಇಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ. ಪದೇ ಅದನ್ನೇ ಮಾತಾಡಬೇಡ್ರಿ, ಮುಚ್ಚ ಬಾಯಿ ಸಾಕು. ಗನ್ವಾಗಿ ಇವಾಗ ಚೆನ್ನಾಗಿದ್ದೀವಿ ಅಂದಮೇಲೆ ಎಲ್ಲ ವಿಷಯ ಗೊತ್ತೈತೆ. ನಮಗೋಸ್ಕರ ನಾವು ಒಂದೆರಡು ದಿವಸ ಜಗಳ ಆಡೋ ಥರ ಆಡಿರೋದು ಅಷ್ಟೇ. ಹಿಂಗೆ ಮಾಡಬಾರ್ದು. ನಿಮ್ಮ ಅಪ್ಪ ಎಷ್ಟು ಬೇಜಾರು ಮಾಡ್ಕೊಳೈತಿ. ಅಳೋಡೋಗಿರೋರನ್ನ ಯಾಕೆ ಮಾತಾಡಿಸ್ತೀಯ ಅವಳನ್ನ? ಅವಳ ಮನೆ ಬಾಕ್ಲಕ್ಕೆ ಬಿಡ್ಕೋಬಾರ್ದು. ಹಂಗಾದ್ರೆ ಮತ್ತೆ ಬುದ್ಧಿ ಕಲ್ತ್ಕೊಂತಾಳೆ. ನೀನು ಕರ್ಕೊಂಬಂದು ನಿನ್ನ ಮನೆ ಮಗ್ಲಾಕೆ ಇಕ್ಕೊಂಡು ಅಲ್ಲೇ ಕೆಲಸ ಕೊಡ್ಸಾ ಇದಾರಲ್ಲ. ಎಷ್ಟು ಮಟ್ಟಿಗೆ ಇರಬೇಡ. ಯಾರಿಗೋ ಕಂಡವ್ರಿಗೆ ಹೊಟ್ಟೆ ಉರ್ಕೊಂತಾ ಇದ್ರು. ನಿಮ್ಮ ಮಗಳು ಕಣಮ್ಮ ಏನು ಕಡೆಗಳವಳೆ ಅವಳು. ನಿಮ್ಮ ಮಗಳ ಮೇಲೆ ಇಷ್ಟೊಂದು ಯಾಕೆ ಇದನ್ನ ಮಾಡ್ತಾ ಇದ್ದೀರಮ್ಮ ನೀವು? ಅವಳು ಏನು ಮಾಡಿದ್ಲ ಅಂತದ್ದು? ಏನೋ ಯಾರೋ ಆಗಬಾರ್ದಿಲ್ಲ ಅಂತದ್ದು ಆಗವಳ. ನೀನು ಹುಡುಕಿದ್ರು ನೀನು ಎಷ್ಟು ಹುಡುಕಿದ್ರು ಅಂತ ಒಳ್ಳೆ ಹುಡುಗ ಸಿಕ್ಕಲ್ಲ ಗೊತ್ತಾ. ಅಂತ ಒಳ್ಳೆ ಹುಡುಗನ ಮದುವೆ ಆಗಲ್ಲ. ಇವತ್ತು ಹೆಂಗೆ ಇದ್ದಾರೆ ಅವರಿಬ್ರು ನೋಡಿದ್ರೆ ಖುಷಿ ಆಗ್ತೈತೆ. ಅದಕ್ಕೆ ನಾವು ಸ್ವಂತ ಅಕ್ಕ ತಂಗಿರಾಗಿ ಜಗಳ ಮಾಡ್ಕೊಂಡ್ರೆ ಸರಿ ಇರಲ್ಲ ಅಂತೇಳಿ ಚೆನ್ನಾಗಿರೋದು ಅಷ್ಟೇ. ನೀನು ಏನೇನೋ ತಿಳ್ಕೊಂಡು ನೀನು ಏನೇನೋ ಮಾತಾಡೋಕೆ ಬರಬೇಡ. ನಾವು ಚೆನ್ನಾಗಿರ್ತೀವಿ. ನೀವು ಬರಲಿಲ್ಲ ಅಂದರೆ ಮಾತಾಡಿಸ್ಲಿಲ್ಲ ಅಂದರೆ ಎಷ್ಟೇ ಹೋಯ್ತು. ಮಕ್ಕಳೇ ಇಲ್ಲ ಅಂತ ಹೇಳಿ ಎಲ್ಲ ನಾನು ತಲೆ ತೊಳ್ಕೊಂಡಿದ್ದೀನಿ. ನನಗೆ ಯಾರೂ ಮಕ್ಕಳಿಲ್ಲ ಮರಿ ಇಲ್ಲ ಅಂತ. ನೀವಿದ್ರೂ ಇಲ್ದಂಗೆ ಯಾರೂ ಇಲ್ಲ ನಮ್ಗೆ ಇವತ್ತು. ಸರಿ ಆಯ್ತು ಬಿಡಪ್ಪ. ನೀನು ಅದು ಯಾಕೆ ಹಂಗೆ ಮಾತಾಡ್ತೀಯ? ಹಿಂಗೆಲ್ಲ ಮಾತಾಡಬೇಡ. ನಾವು ಸ್ವಂತ ಅಕ್ಕ ತಂಗಿರು ಒಂದೇ ಹತ್ರ ಇದ್ದು ಜಗಳ ಮಾಡ್ಕೊಂಡ್ರೆ ಏನು ಅಂತೇಳಿ ನಾವಿಬ್ರು ಚೆನ್ನಾಗಿದ್ದೀವಿ ಅಷ್ಟೇ. ನೀವು ಬೇಜಾರಾದರೂ ಚಿಂತೆಕ್ಕಿಲ್ಲ. ಆಗ್ಲಲ್ಲ ನಾ ಅವಳು ನಂಗೆ ಅನ್ಬೇಡ. ಓಡೋಗಿರೋಳು ಅಂತೇಳಿ ಅವಳನ್ನ ಹಂಗೆ ಅನ್ಬೇಡ. ಮತ್ತು ಹಂಗೆ ಮತ್ತೆ ಅಂಬದು. ನಾವೇನೇನು ಮದುವೆ ಮಾಡಲ್ಲ ಅಮ್ಮಂಗೆ ಓಡೋಗಿದ್ದಾಳೆ. ಅಮ್ಮನಿಂದಲ್ಲ ಸಿಕ್ತನಿಂದೆ ಓಡೋಗಿದ್ದಾಳೆ. ನಾನು ಹೇಳಿದ್ದೀನಿ, ನಾನು ಎಷ್ಟೆಲ್ಲ ಆಸೆ ಕನಸುಗಳು ಇಕ್ಕೊಂಡಿದ್ದೆ. ಏನೆಲ್ಲ ಅವಳ ಬಗ್ಗೆ ಏನೋ ಒಂದು ದೊಡ್ಡ ಅಭಿಮಾನ ಇಕ್ಕೊಂಡಿದ್ದೆ. ಏನೋ ನನ್ನ ಮಗಳು ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತೇಳಿ ನಾನು ತುಂಬ ಆಸೆ ಇಕ್ಕೊಂಡಿದ್ದೆ. ಆದರೆ ಅವಳು ಈ ರೀತಿ ಮಾಡಿಬಿಟ್ಲಲ್ಲ, ಅದಕ್ಕೆ ನನಗೆ ತುಂಬ ಬೇಜಾರಾಯಿತು. ಅಕ್ಕಯಾಗಿ ನೀನೇ ಹಿಂಗೆ ಮಾಡಿಬಿಟ್ಟಲ್ಲ ಅಂತೇಳಿ ಅದು ಒಂದು ಬೇಜಾರು ನಿನ್ನ ಮೇಲೆ. ಅಪ್ಪ ನೀನು ಎಷ್ಟು ಹೇಳಿದ್ರು ಕೇಳಲ್ಲ ತಾನೆ. ನಾನು ಕಳಿಸಿಲ್ಲ ಕಣಪ್ಪ. ಅವಳೇ ಹೋಗಿ ಇಷ್ಟಪಟ್ಟು ಮದುವೆ ಆಗಿದ್ದಾಳೆ ಅಂತ ಹೇಳಿದ್ಕೆ ಅಕ್ಕ ನೀನೇ ಕಳಿಸಿದ್ಯಾ ಅಂತ ನನ್ನ ಮೇಲೆ ಹೇಳ್ತಿಲ್ಲಪ್ಪ. ನನಗೆ ನೀನು ಗೊತ್ತಾಗೋದಿಲ್ವೇ? ನನ್ನ ತಂಗಿ ಜೀವನ ಹಾಳು ಮಾಡೋಕೆ ನಾನು ಹಿಂಗೆ ಕಾತ್ಕೊಂಡಿರ್ತೀನ? ನನಗೆ ಗೊತ್ತೇ ಇಲ್ಲ ಅಂತೇಳಿ ತಪ್ಪಾಗ್ತಿದ್ರೆ ಏನು ಮಾಡೋಕ್ಕಾಗಲ್ಲ. ನೀವು ಹಂಗೆ ತಿಳ್ಕೊಳ್ರಿ ಸರಿನಾ? ನಾವು ಚೆನ್ನಾಗಿದ್ದೀವಿ ಅಷ್ಟೇ. ನಾನು ನನ್ನ ತಂಗಿ ಚೆನ್ನಾಗಿದ್ದೀವಿ. ಚೆನ್ನಾಗಿರಮ್ಮ. ಎತ್ತಾರು ಹೊಟ್ಟೆ ಉರಿಸ್ತಾರೆ, ಯಾವತ್ತೂ ಯಾರು ಉದ್ಧಾರ ಆಗಲ್ಲ. ನಾವು ಎಷ್ಟೆಲ್ಲ ಆಸೆಗಳು ಇಟ್ಕೊಂಡಿದ್ವಿ. ಇರೋರಿಬ್ರು ಮಕ್ಕಳು ನಮ್ಗೆ ನೋಡ್ಕೊಂತಾರೆ ಅಂತ. ನಿಮ್ಮಿಂದಲೇ ನಮಗೇನು ಆಗಲ್ಲ. ನಾನು ನಿಮ್ಮ ಅಪ್ಪ ಹೆಂಗೆ ಇರ್ತೀವಿ, ನಿಮ್ಮ ಪಾಡಿಗೆ ನೀವು ಇರ್ರಿ. ನಮ್ಮನ್ನು ಮಾತಾಡಿಸ್ಲೇಬೇಡ್ರಿ ನೀವು. ಯಾರು ಹೇಳಿದ್ರು ಏನೋ ಅದು ಹೆಂಗೆ ಗೊತ್ತಾಯ್ತೋ ಏನೋ ಅಲ್ಲೇ ಫೋನ್ ಮಾಡಿಬಿಟ್ಟಿದ್ಯಾ. ಏನು ಅಕ್ಕ ತಂಗಿಯರಿಬ್ರು ಚೆನ್ನಾಗಿದ್ರು ಸಹಿಸ್ಕೊಂಬಲ್ಲ, ಬೇರೆ ಯಾರೋ ಅನ್ನೋ ಥರ ಮಾತಾಡ್ತೀರಾ ನೀವಂತೂ. ಹೇಳು. ನಾನು ನಿಮ್ಮಮ್ಮಯ್ಯ ಇರೋಳೊಬ್ಳು ನಮ್ಮ ರಂಜಿನಿನೇ ಕರ್ಕೊಂಬರೋಣ. ಅವಳೇ ಒಬ್ಳು ಮಗಳು ಥರ ಅವಳೇ ಒಬ್ಳು ಇರಲಿ ಸಾಕು. ಅವಳು ಮಾತ್ರ ನಮ್ಮ ಮನೆಗೆ ಸೇರ್ಸೋದು ಬೇಡ. ಅವಳನ್ನ ಮಾತ್ರ ನಮ್ಮ ಮನೆಗೆ ಕರ್ಕೊಂಬರೋದು ಬೇಡ. ಅವಳು ಇದ್ರಿಗೆ ಅವಳಾದ್ರೂ ಚೆನ್ನಾಗಿ ಬಂದು ಹೋಗ್ಲಿ, ರಂಜಿನ ಕರ್ಕೊಂಬರೋಣ ಅಂತ ಹೇಳಿ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಮಾತಾಡ್ಸಲ್ಲ, ಅವಳಿಗೂ ಗೊತ್ತಿಲ್ಲ ಅಂದ್ಕೊಂಡಿದ್ದೆ. ಆದರೆ ನಿಂದು ಇದ್ರಾಗೆ ಕೈವಾಡ ಐತೆ. ಅದಕ್ಕೆ ಮತ್ತೆ ಇವಾಗ ಚೆನ್ನಾಗಾಗಿರೋದು. ಇಲ್ಲ ಅಂದಿದ್ರೆ ಚೆನ್ನಾಗಿ ಆಗ್ತಿರ್ಲಿಲ್ಲ. ಏನಪ್ಪ ಹಿಂಗೆ ಮಾತಾಡ್ತೀಯ ನೀನು? ಮಾತಾಡೋದೇ ಮತ್ತೆ ಮಾತಾಡ್ತಾ ಇರೋದು, ಇರೋದೇ ಹೇಳ್ತಾ ಇರೋದು. ಇವಾಗ ಎಲ್ಲ ನಿನಗೆ ಗೊತ್ತೇ ಐತೆ. ಅದಕ್ಕೆ ಮತ್ತೆ ಇಬ್ಬರೂ ಕರ್ತು ಕಳ್ಸಲ್ಲ. ನಾನು ಒಬ್ಬಳೆ ಮಗಳು ಅಂತೇಳಿ ನಿನ್ನೆ ಅಂದ್ಕೊಂಡು ನಿನ್ನ ಜೊತೆ ಚೆನ್ನಾಗಿರೋಣ ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ನೀನು ಹಿಂಗೆ ಮಾಡಿಬಿಟ್ಟಲ್ಲ. ನಮಗಿಬ್ರು ಮಕ್ಕಳು ಇಲ್ಲ ಅನ್ಕೊಂತೀವಿ. ಬಿಡು ಫೋನ. ಸರಿ ಆಯ್ತು ಹೇಳು. ನಾನು ಏನು ಬರೋದಿಲ್ಲ. ಇಬ್ಬರು ನಮ್ಮ ಪಾಡಿಗೆ ನಾವಿರ್ತೀವಿ. ನಾವಿಬ್ಬರು ಅಕ್ಕ ತಂಗಿಯವರು. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರೂ ಫೋನ್ ಮಾಡಿ ಹೆಂಗೆ ನನಗೆ ಬೈತಾ ಇದ್ದಾರೆ ಅಂತ. ನಾನು ನನ್ನ ತಂಗಿ ಚೆನ್ನಾಗಿರೋದಕ್ಕೇ ಅವ್ರು ಸಹಿಸ್ಕೊಂತ ಇಲ್ಲ. ಹುಡುಗಿರೋಳ ಜೊತೆ ಚೆನ್ನಾಗಿದೆಯಲ್ಲ ನೀನು, ಅವಳು ಯಾಕೆ ಮಾತಾಡಿಸ್ತೀಯ ಹಂಗೆ ಹಿಂಗೆ ಅಂತೇಳಿ ಫೋನ್ ಮಾಡಿ ಬೈತಾ ಇದ್ದಾರೆ. ಏನು ಮಾಡೋದು? ನನಗಂತೂ ಇವಾಗ ಗ್ಯಾರಂಟಿ ಸಾರ ಹಾಕ್ಕೊಂಡು ಎಲ್ಲನ ಕರ್ರಗಾದಂಗೆ ಆಗೈತೆ. ಕುತ್ತಿಗೆ ಎಲ್ಲನ ಒಂಥರ ಗಾಯ ಆದಂಗೆ ಆಗೈತೆ. ತುಂಬ ಉರಿತೈತೆ. ಏನು ಮಾಡೋದು? ಹಿಂಗಾಗ್ಬಿಟ್ಟೈತೆ.
ನಂದೇನು ಕರ್ಮನೋ ಅನ್ನಿಸ್ತೈತೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.